ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ, ಕಿರಣ್ ಪಾಟೀಲ್ ಕಾರ್ಪೊರೇಟರ್ ಮತ್ತು ನಿಶಾತ್ ಹೈದರ್ಲಿ ನದಾಫದಿಂದ ನನಗೆ ನೇರ ಥ್ರೆಟ್ಸ್ ಅದಾವ ಮತ್ತು ಅವ್ರ ಜೊತೆಗೆ ಶಾಮೀಲಿದ್ದ ಕೆಲವು ಕಾಂಗ್ರೆಸ್ ಮುಖಂಡರಂತ ನನಗೆ ಬಾತ್ಮಿ ಬಂದಿದೆ. ಅದನ್ನ ನಾನು ಶೋಧನೆ ಮಾಡ್ತಾ ಇದ್ದೀನಿ. ಏನು ನೋಡಿ, 10:30 ಗಂಟೆಗೆ ಮರ್ಡರ್ ಆಯಿತು, 11 ಗಂಟೆಗೆ ನನಗೆ ಅರೆಸ್ಟ್ ಮಾಡಿದ್ದಾರೆ. ಮತ್ತು ನನಗೆ ಪ್ರೊಡ್ಯೂಸ್ ಮಾಡಿರೋದು ನ್ಯಾಯಾಲಯಕ್ಕೆ 12:05ಕ್ಕೆ 6 ದಿವಸ ನನಗೆ ಬತ್ಲೆ ಮಾಡಿ ನಾನಾ ಕಾರಣದ ಟಾರ್ಚರ್ HD ಆನಂದ್ ಕುಮಾರ್, ವಿಜಯ ಮಹಾಂತೇಶ್ ಮಡಪತಿ ಹಾಗೂ ಆಗಿನ ಪೊಲೀಸ್ ಆಫೀಸರ್ಸ್ ಮಾಡಿದ್ದಾರೆ. ಅದು ಹೇಳಲಾರದಷ್ಟು ತ್ರಾಸ ನನಗೆ ಕೊಟ್ಟಿದ್ದಾರೆ ಮತ್ತು 10 ಲಕ್ಷ ರೂಪಾಯಿ ನನಗೆ ಡಿಮಾಂಡ್ ಮಾಡಿದ್ರು. ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸುತ್ತಾ ಮತ್ತು ನಮ್ಮದು ಈ ಜಂಟಿ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತಿಸುತ್ತಾ, ನಾನು ಇವತ್ತು ಮಾಧ್ಯಮದ ಗೋಷ್ಠಿ ಕರೆಯುವ ಉದ್ದೇಶ ಮತ್ತು ಸಂದೇಶ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ನಾನು ನಮ್ಮ ಹಿರಿಯ ನ್ಯಾಯವಾದಿಗಳಾದ GS ಪವಾರ್ ವಕೀಲರ ಈ ಮಾಧ್ಯಮದ ಗೋಷ್ಠಿಗೆ ಸ್ವಾಗತಿಸುತ್ತಾ, ಅದರ ಜೊತೆಗೆ ನಮ್ಮ ಇನ್ನೊಬ್ಬ ನ್ಯಾಯವಾದಿಗಳಾದ ದಲಿತ ಮುಖಂಡರು ಹಾಗೂ ತಿಪ್ಪಣ್ಣ ದೊಡ್ಡಮನಿ ನ್ಯಾಯವಾದಿಗಳಿಗೆ ನಮ್ಮದು ಈ ಮಾಧ್ಯಮದ ಗೋಷ್ಠಿಗೆ ಸ್ವಾಗತಿಸುತ್ತಾ ನೇರ ವಿಷಯದ ಬಗ್ಗೆ ಚರ್ಚಿಸುತ್ತೇನೆ. ಮಾಧ್ಯಮದ ಮಿತ್ರರಿಗೆ ಗೊತ್ತಿದ್ದಂಗೆ ದಿನಾಂಕ 6/5/2023 ಆಗಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಅಸೆಂಬ್ಲಿ ಚುನಾವಣೆ ನಡೆದಾಗ ಒಂದು ಶೂಟೌಟ್ ಪ್ರಕರಣ ದಾಖಲಾಗಿರುತ್ತದೆ ಜಲನಗರ ಪೊಲೀಸ್ ಠಾಣೆಯಲ್ಲಿ. ಒಬ್ಬ ವ್ಯಕ್ತಿ ಹೈದರ್ ಅಲಿ ನದಾಫ್ ಅನ್ನುವ ವ್ಯಕ್ತಿಯ ಶೂಟೌಟ್ ಆಗಿ ಕೊಲೆಯಾಗಿರುತ್ತದೆ. ಸದರಿ ಕೊಲೆ ಪ್ರಕರಣದಲ್ಲಿ ದಿನಾಂಕ 6/5/2023 ನಡೆಯುವುದಕ್ಕಿಂತ ಮುಂಚೆ ಬಿಜಾಪುರ ನಗರದ ಅಭ್ಯರ್ಥಿ ಒಬ್ಬರು 5 ದಿವಸ ಮುಂಚೆ ಒಂದು ಮಾಧ್ಯಮದ ಗೋಷ್ಠಿ ಮುಖಾಂತರ ಸಂಕೇತವನ್ನು ಕೊಟ್ಟಿರುತ್ತಾರೆ. ಬಿಜಾಪುರ ನಗರ ಕೆಲವೇ ದಿನಗಳಲ್ಲಿ ಒಂದು ಬೆಚ್ಚ ಬೆಳೆಯುವಂತ ಸುದ್ದಿ ಗಮನಿಸಲಿದೆ ಅಂತ ಹೇಳಿ, ಅದರಂತೆಯೇ ದಿನಾಂಕ 6/5/2023 ಒಂದು ಕೊಲೆ ಪ್ರಕರಣ ನಡೆದಿರುತ್ತದೆ. ಅದರಲ್ಲಿ ಆ ಕೊಲೆ ನಡೆದಿದ್ದ ಸಮಯ ಬೆಳಗ್ಗೆ 10:20 ಅಂದಾಜು ಕೊಲೆ ಆಗಿದೆ ಅಂತೇಳಿ ಫಿರ್ಯಾದಿದಾರರು ನಮೂದಿಸಿರುತ್ತಾರೆ ಫಿರ್ಯಾದಿಯಲ್ಲಿ. ಅದಾದ ನಂತರ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆಯ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಶಿವ ಅಲ್ಲಿಗಿಡದ್ ಅನ್ನುವ ವ್ಯಕ್ತಿ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ನನಗೆ ನನ್ನ ದೂರವಾಣಿ ಮುಖಾಂತರ ಅವನು ಕರೆ ಮಾಡಿ 11 ಗಂಟೆಗೆ ನಿಮಗೆ ಗೊತ್ತಾಗಿದೆ ವಿಷಯ ಅಂತ ಕೇಳಿದಾಗ ಏನಂತೇಳಿ ನಾನು ನಿದ್ದಿ ಅವಸ್ಥೆಯಲ್ಲಿ ಇದ್ದಾಗ ಎದ್ದು ಕೇಳಿದಾಗ, ಖಾದ್ರಿ ವಕೀಲ್ರೆ, ಒಬ್ಬ ಹೈದರ್ ಅಲಿ ನದಾಫ್ ಅನ್ನುವ ವ್ಯಕ್ತಿಯ ಕೊಲೆಯಾಗಿದೆ, ಅದರಲ್ಲಿ SP ಸಾಹೇಬರು ತಮ್ಮನ್ನು ಮುಖ್ಯ ಆರೋಪಿ ಅಂತ ಕಾಣ್ತಾ ಇದ್ದಾರೆ, ಹಾಗಾಗಿ ತಾವು ಮನೆ ಬಿಟ್ಟು ಹೊರಗಡೆ ಹೋಗ್ಬಾರ್ದು, ಮನೆಯಲ್ಲಿ ಇರಬೇಕು, ನಮ್ಮ ಹೈಯರ್ ಆಫೀಸರ್ಸ್ ತಮಗ ಕರೆ ತರಲಿಕ್ಕೆ ಹೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ನಾವು ಬರ್ತಾ ಇದೀವಿ ಅಂತ ಹೇಳಿ ಸುದ್ದಿ ಹೇಳಿದಾಗ ನಾನು ಮನೆಯಲ್ಲಿ ಇದ್ದಾಗ 12:56 ಗಾಂಧಿ ಚೌಕ್ PSI ಕ್ರೈಮ್ ರವರಾದ ನರಳೆ PSI ಹಾಗೂ ಅವರು ಟೀಮ್ ತಂಡ, ಅದರ ಜೊತೆಗೆ ಒಳಗೊಂಡು BM ಪವಾರ್ ASI ಹಾಗೂ ಮಂಕಣಿ ಮತ್ತು ಅಲ್ಲಿಗಿಡ ಶಿವ್ ಇನ್ನು 2-3 ಮಂದಿ ಕಾನ್ಸ್ಟೇಬಲ್ಸ್ ನಮ್ಮ ಮನೆಗೆ ಬಂದು ನನ್ನನ್ನು ಅಲ್ಲೇ ಬಂಧಿಸಿ ಪೊಲೀಸ್ ಠಾಣೆ ಜಲನಗರ ಪೊಲೀಸ್ ಠಾಣೆಗೆ ಕರೆದು ಒಯ್ದಿರುತ್ತಾರೆ. ನನ್ನ ಮನೆಗೆ ಪೊಲೀಸ್ ಇಲಾಖೆಯವರು ಬಂದಿದ್ದು ನನ್ನ CCTV ಫುಟೇಜ್ ನಲ್ಲಿ ಎಲ್ಲ ದೃಶ್ಯಾವಳಿಯನ್ನು ರೆಕಾರ್ಡ್ ಆಗಿರುತ್ತವೆ. ತದನಂತರ 11 ಗಂಟೆಗೆ ನಾನು ಪೊಲೀಸ್ ಠಾಣೆ 12:00 ನನಗೆ ಪೊಲೀಸ್ ಠಾಣೆಗೆ ಕರೆದು ಒಯ್ದಾಗ ಫಿರ್ಯಾದಿದಾಳಾದ ನಿಶಾತ್ ಹೈದರ್ಲಿ ನದಾಫ್ ವಾರ್ಡ್ ನಂಬರ್ 19 ಕಾರ್ಪೊರೇಟರ್ ಅವರು ಒಂದು ಫಿರ್ಯಾದಿ ಕೊಡ್ತಾರೋ. ಆಸ್ ಪರ್ ಪೊಲೀಸ್ ರೆಕಾರ್ಡ್ 12:15 ಅವರು ಫಿರ್ಯಾದಿ ಕೊಟ್ಟಿರುತ್ತಾರೆ. ಇದು ಪೊಲೀಸ್ ರೆಕಾರ್ಡ್ ಪ್ರಕಾರ. ಆದ್ರೆ ನೈಜ ಸ್ಥಿತಿ ಆ ದೃಶ್ಯಾವಳಿ ಪೊಲೀಸ್ ಠಾಣೆ ದೃಶ್ಯಾವಳಿಯಲ್ಲೇ ಬೇರೆನೇ ಇದೆ. ಅದು ಇಟ್ ಈಸ್ ಅ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಟ್ರಯಲ್. ಇದು ಕೋರ್ಟ್ ನಲ್ಲಿ ಪ್ರಕರಣ ಇರೋದ್ರಿಂದ ನಾನು ಆ ಸೀಕ್ರೆಟ್ ಅನ್ನು ಬಹಿರಂಗಗೊಳಿಸಲಿಕ್ಕೆ ಈಗ ಸದ್ಯ ಮಾಧ್ಯಮದಲ್ಲಿ ಆಗುದಿಲ್ಲ. ಆದರೆ ಪೊಲೀಸ್ ಇಲಾಖೆ ದಾಖಲಾತಿ ಪ್ರಕಾರ 12:15 ಪ್ರಕರಣ ದಾಖಲಾಗಿರುತ್ತದೆ. ಆ ಪ್ರಕರಣದಲ್ಲಿ
ನನ್ನನ್ನು ಆರೋಪಿ ನಂಬರ್ 2 ಅಂತೇಳಿ ನಮೂದಿಸಿರುತ್ತಾರೆ ಸದರಿ ಶೂಟೌಟ್ ಪ್ರಕರಣದಲ್ಲಿ. ಆದರೆ ಆ ಪ್ರಕರಣಕ್ಕೆ ನನಗೆ ಯಾವುದೂ ಸಂಬಂಧ ಇಲ್ಲದೂ ಸಹ ರಾಜಕೀಯ ಪ್ರೇರಿತವಾಗಿ ನನ್ನ ಮೇಲೆ ಒಂದು ಕೊಲೆ ಪ್ರಕರಣವನ್ನು ದಾಖಲಿಸಿ ಚುನಾವಣೆಯ ಕಣದಿಂದ ನನಗೆ ದೂರ ಇಳಿಸಲು ಒಂದು ಹುನ್ನಾರ ರಾಜಕೀಯ ಷಡ್ಯಂತ್ರ ಆಗಿನ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಮತ್ತು ಆಗಿನ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ್ದಾರೆ ಅಂತ ನನಗೆ ಬಲವಾದ ಸಂಶಯ. ಅದು ಇನ್ವೆಸ್ಟಿಗೇಷನ್ ಮ್ಯಾಟರ್ ಇದೆ. ನಾನು ನೇರ ಅವ್ರ ಮೇಲೆ ಆರೋಪನೂ ಹೊರಿಸುವುದಿಲ್ಲ, ಆದ್ರೆ ನಮ್ಗೆ ಬಲವಾದ ಸಂಶಯ ಇದೆ. ಆದರೆ ಆ ಟೈಮ್ನಲ್ಲಿ 12 ಗಂಟೆ 15 ನಿಮಿಷಕ್ಕೆ ಪ್ರಕರಣ ದಾಖಲಾದಾಗ ನಾನು ಅಧಿಕೃತವಾಗಿ ಆರೋಪಿಯನ್ನಾಗಿ ರೆಕಾರ್ಡ್ಸ್ ನಲ್ಲಿ ಇದ್ದೆ. ನನಗೆ 12 ಗಂಟೆ 56 ನಿಮಿಷಕ್ಕೆ ಜಲನಗರ್ ಪೊಲೀಸ್ ಠಾಣೆಗೆ ಕರೆದು ಒಯ್ದಿದ್ದು ಪೊಲೀಸ್ ಆಫೀಸರ್ಸ್ ಮತ್ತು ಆಗಿನ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಾರ್ಯಾಳ್ ಅವರು ಎದುರಿಗೆ ನನಗೆ ಹಾಜರುಪಡಿಸಿದಾಗ ಮಾರ್ಯಾಳ್ ಸಾಹೇಬ್ರಿಗೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ HD ಆನಂದ್ ಕುಮಾರ್ ಈ ಪ್ರಕರಣದಲ್ಲಿ ಆರೋಪಿ ನಂಬರ್ 9ನೇದವರಾದ HD ಆನಂದ್ ಕುಮಾರ್ ಅವರು ಕರೆ ಮಾಡಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರ, ಖಾದ್ರಿ ವಕೀಲನ್ನು ಆನಂದ್ ವಿಹಾರ್ ಗೆಸ್ಟ್ ಹೌಸ್ ನಲ್ಲಿ ಬಂಧನದಲ್ಲಿ ಇಡಬೇಕು ಅಂತ ಇನ್ಸ್ಟ್ರಕ್ಷನ್ ಮೇರೆಗೆ ನೆರಳೆ ಗಾಂಧಿ ಚೌಕ್ PSI, ಜಲನಗರ್ PSI ರವರಾದ ಮಲ್ಲಿಕಾರ್ಜುನ್ ತಳವಾರ್ ಹಾಗೂ ಇತರ ಪೊಲೀಸ್ ಆಫೀಸರ್ಸ್ ನನ್ನನ್ನು ಸರ್ಕಾರಿ ವಾಹನದಲ್ಲಿ ಆನಂದ್ ವಿಹಾರಕ್ಕೆ ಕರ್ಕೊಂಡು ಹೋಗಿ ನನ್ನ ಮೊಬೈಲ್ ಅನ್ನು ಅಲ್ಲೇ ಕಸ್ಕೊಂಡು ಸ್ವಿಚ್ ಆಫ್ ಮಾಡಿ 6 ದಿವಸ ನನಗ ಬೇಕಾಯ್ದಿಶ್ರೀ ಬಂಧನದಲ್ಲಿ ಇಟ್ಟು ನಾನಾ ಕಾರಣದ ಟಾರ್ಚರ್ ಮತ್ತು ಹಿಂಸೆಯನ್ನು ನೀಡಿರುತ್ತಾರೆ. ತದನಂತರ 12ನೇ ತಾರೀಕು 12/6/2023 ನನಗ ನ್ಯಾಯಾಲಯದ ಬಹಿರಂಗ ಓಪನ್ ಕೋರ್ಟ್ ಅಂದ್ರೆ ಬೆಳಗ್ಗೆ 11 ಗಂಟೆದಿಂದ 5 ಗಂಟೆವರೆಗೆ ನ್ಯಾಯಾಲಯ ಕಲಾಪಗಳಲ್ಲಿ ನನಗ ಹಾಜರುಪಡಿಸುವುದಿಲ್ಲ. ಓಪನ್ ಕೋರ್ಟ್ ನಲ್ಲಿ ನನಗ ಮಾನ್ಯ ನ್ಯಾಯಾಧೀಶರ ಇನ್ಚಾರ್ಜ್ ನ್ಯಾಯಾಧೀಶರ ಮನೆ ಕಂಪೌಂಡ್ ಹೊರಗಡೆ ಇತರೆ ಆರೋಪಿತರಿಗೆ ಮ್ಯಾಜಿಸ್ಟ್ರೇಟ್ ಮುಂದು ನನಗೆ ಜೀಪ್ ನಲ್ಲೇನೆ ಗೇಟ್ ಮ್ಯಾಜಿಸ್ಟ್ರೇಟ್ ಮನೆ ಗೇಟ್ ಆಚೆಗೆ ನನಗ ಪ್ರೊಡ್ಯೂಸ್ ಮಾಡಿ ಅಲ್ಲಿಂದ ಸಿಗ್ನೇಚರ್ ಬಲವಂತವಾಗಿ ರಿಮಾಂಡ್ ಯಾದಿ ಒಳಗ ನನ್ನ ಸಿಗ್ನೇಚರ್ ಅನ್ನು ತೆಗೆದುಕೊಂಡು ನನ್ನನ್ನು ಜೈಲಿಗೆ ಕಳಿಸಿರುತ್ತಾರೆ. ನಂತರ ನಾನು ಜಿಲ್ಲಾ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಕೋರಿ ಸಲ್ಲಿಸಿದ ಅರ್ಜಿಯನ್ನು ವಜಾ ಆಗುತ್ತದೆ. ನಂತರ ನಾನು ಉಚ್ಚ ನ್ಯಾಯಾಲಯ ಅರ್ಜಿ ಸಲ್ಲಿಸಿ ನಾನು ಜಾಮೀನ್ ಮೇಲೆ ಬಂದ ನಂತರ ನಾನು ನನ್ನ ಮೇಲೆ ಆದ ದೌರ್ಜನ್ಯ ಮತ್ತು ಅನ್ಯಾಯಕ್ಕೆ ನ್ಯಾಯ ಪಡ್ಕೋಬೇಕು ಅಂತೇಳಿ ನಾನು ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಣೆ ಮಾಡುಗೋಸ್ಕರ ಮಾನ್ಯ ನ್ಯಾಯಾಲಯ ಮೊರೆಗೆ ಹೋಗಿ ಅರ್ಜಿ ಸಲ್ಲಿಸಿ ಹಲವಾರು ಅರ್ಜಿಗಳನ್ನು ಸಲ್ಲಿಸಿ ಅದರಿಂದ ಪೊಲೀಸ್ ಠಾಣೆಯ CCTV ಫುಟೇಜಸ್, ನಮ್ಮ ಮನೆಯ CCTV ಫುಟೇಜಸ್ ಮತ್ತು ಗುನ್ನೆ ಜಾಗದ CCTV ಫುಟೇಜಸ್ ಮತ್ತು ನನಗ ಬಂಧಿಸಿದ ಸ್ಥಳ ಸೋಲಾಪುರ್ ರಿಂಗ್ ರೋಡ್ ಅಂತ ತಪ್ಪು ಸ್ಥಳವನ್ನು ತೋರಿಸಿ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಮಾಡಿರುತ್ತಾರೆ. ಅದಕ್ಕಾಗಿ ಸೋಲಾಪುರ್ ರಿಂಗ್ ರೋಡ್ ಏರಿಯಾದು APMC ಪೊಲೀಸ್ ಸ್ಟೇಷನ್ದು ಹಾಗೂ ಗೋಲ್ ಗುಮ್ಮಟ್ ಪೊಲೀಸ್ ಸ್ಟೇಷನ್ದು CCTV ಫುಟೇಜಸ್ ನಾನು ಕಲೆಕ್ಟ್ ಮಾಡಿ ನೋಡಿದಾಗ ನನಗ ವಾಸ್ತುಸ್ಥಿತಿ ಅರ್ಥ ಆಯ್ತು, ನನ್ನನ್ನು ಫಾಲ್ಸ್ ಇಂಪ್ಲಿಕೇಶನ್ ಮಾಡಿದ್ದಾರೆ ಈ ಕೇಸ್ನಲ್ಲಿ. ಹಾಗಾಗಿ ನಾನು ಈಗ ದಿನಾಂಕ ತಾವು ಡೇಟ್ ಮೆನ್ಷನ್ ಮಾಡ್ಕೋಬೇಕು. ದಿನಾಂಕ 18/1/2024 ಮಾನ್ಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ದಿನಾಂಕ 18/1/2024 ಮಾನ್ಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ PCR 1/2024 ಅದರಲ್ಲಿ ಮಾನ್ಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ನಾನು ಈ ಆರೋಪಿತರಾದ ವಿಜಯ್ ಮಾಂತೇಶ್ ಮಠಪತಿ ಆಗಿನ CPI ಗೋಲ್ ಗುಮ್ಮಟ್ ಸರ್ಕಲ್, ಆರೋಪಿ ನಂಬರ್ 2 ಮಲ್ಲಿಕಾರ್ಜುನ್ Y ತಳವಾರ್ PSI ಯಲೆಂಡೋ ಜಲನಗರ್ ಪೊಲೀಸ್ ಸ್ಟೇಷನ್, ಬಸವರಾಜ್ ನರಳೆ PSI ಗಾಂಧಿ ಚೌಕ್ ಕ್ರೈಮ್, ದೇವರಾಜ್ ಉಳ್ಳಾಗಡ್ಡಿ PSI APMC, BM ಪವರ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಜಲನಗರ್ ಪೊಲೀಸ್ ಸ್ಟೇಷನ್, YR ಮಂಕಣಿ ಹೆಡ್ ಕಾನ್ಸ್ಟೇಬಲ್ ಜಲನಗರ್ ಪೊಲೀಸ್ ಸ್ಟೇಷನ್, ಗುಡಿಮನಿ ಹೆಡ್ ಕಾನ್ಸ್ಟೇಬಲ್ ಜಲನಗರ್ ಪೊಲೀಸ್ ಸ್ಟೇಷನ್ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್, ಶಿವ್ ಅಲ್ಲಿಗಡತ್ ಹೆಡ್ ಕಾನ್ಸ್ಟೇಬಲ್ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಮತ್ತು HD ಆನಂದ್ ಕುಮಾರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ವಿಜಯಪುರ್ ಆಗಿನ ಇವೆಲ್ಲ 9 ಮಂದಿ ಆರೋಪಿತರ ಮೇಲೆ ದಿನಾಂಕ 18/1/2024 ಖಾಸಗಿ ದೂರ ಭಾರತೀಯ ಇಂಡಿಯನ್ ಪೆನಲ್ ಕೋಡ್ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕೋರ್ಟ್ ರೂಲ್ಸ್ 2006 ರೂಲ್ 6 read with 2D and section 30 of the protection of human rights act ಅಡಿಯಲ್ಲಿ ಮತ್ತು ಭಾರತೀಯ ಇಂಡಿಯನ್ ಪೆನಲ್ ಕೋಡ್ ಸೆಕ್ಷನ್ 120B 143 204 220 330 331 342 448 452 194 195 166 166A
211, 182, 167 read with section 8 and 7 of the 13 of the Prevention of Corruption Act ಅಡಿಯಲ್ಲಿ ನಾನು ಇವರ ವಿರುದ್ಧ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಖಾಸಗಿ ದೂರನ್ನು ದಾಖಲಿಸಿದ್ದಾಗ ಮಾನ್ಯ ನ್ಯಾಯಾಲಯವು ನನ್ನ ವಾದವನ್ನು ಅವಲೋಕಿಸಿ ಇದರಲ್ಲಿ ಸಬ್ಸ್ಟೆನ್ಸ್ ಇದೆ, ಆರೋಪಿತರು ಮೇಲ್ನೋಟಕ್ಕೆ ಅಪರಾಧವನ್ನು ಎಸಗಿದ್ದಾರೆ, ನನ್ನ ವ್ಯಾಲ್ಯೂಯಬಲ್ ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದ್ದಾರೆ ಅಂತ ಪರಿಗಣಿಸಿ ಆಗಿನ ಪೊಲೀಸ್ ಅಧೀಕ್ಷಕ ವಿಜಯಪುರ ಇವರಿಗೆ ಸದರಿ ಫಿರ್ಯಾದಿಯನ್ನು ವರ್ಗಾಯಿಸಿ ತನಿಖೆ ಕೈಗೊಳ್ಳಬೇಕಂತ ಸೂಚಿಸಿರುತ್ತಾರೆ. ಆ ಸದರಿ ಆದೇಶ ದಿನಾಂಕ 20/1/2024 ಮಾನ್ಯ ನ್ಯಾಯಾಲಯ ಆದೇಶಿಸಿರುತ್ತದೆ. ಅದರಂತೆ ಮಾನ್ಯ ಪೊಲೀಸ್ ಅಧೀಕ್ಷಕರು ವಿಜಯಪುರ ಇವರು ದಿನಾಂಕ 15 ಮಾನ್ಯ ಪೊಲೀಸ್ ಅಧೀಕ್ಷಕರು ವಿಜಯಪುರ ಇವರು ದಿನಾಂಕ 5/2/2024 ಜಲನಗರ್ ಪೊಲೀಸ್ ಠಾಣಾ CR ನಂಬರ್ 15/24 ಜಲನಗರ್ ಪೊಲೀಸ್ ಠಾಣಾ ಕ್ರೈಮ್ ನಂಬರ್ 15/24 ಇವೆಲ್ಲ 9 ಮಂದಿ ಪೊಲೀಸ್ ಆಫೀಸರ್ಸ್ ಮೇಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರ್ತಾರೆ. ತದನಂತರ ಸದರಿ ಆರೋಪಿ ಪೊಲೀಸ್ ಆಫೀಸರ್ಸ್ ಎಲ್ಲರೂ ಮಾನ್ಯ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠಕ್ಕೆ ರಿಟ್ ಪಿಟಿಷನ್ ಸಲ್ಲಿಸಿ ರಿಟ್ ಪಿಟಿಷನ್ ಸಂಖ್ಯೆ 200873/24 ಇದರಲ್ಲಿ ರಿಟ್ ಪಿಟಿಷನ್ ಅರ್ಜಿಯನ್ನು ಸಲ್ಲಿಸಿ ಅದರಲ್ಲಿ ಮಧ್ಯಂತರ ಆದೇಶ ಸದರಿ ಜಲನಗರ್ ಪೊಲೀಸ್ ಠಾಣಾ ಕ್ರೈಮ್ ನಂಬರ್ 15/24 ನಲ್ಲೇ ಯಾವುದೇ ತನಿಖೆ ಮುಂದುವರಿಬಾರದು ಅಂತೇಳಿ ಇಂಟರಿಮ್ ಆರ್ಡರ್ ತೆಗೆದುಕೊಂಡಿರುತ್ತಾರೆ. ನಂತರ ನನ್ನ ನೋಟಿಸ್ ಆದ ಬಳಿಕ ನಾನು ನಮ್ಮ ನ್ಯಾಯವಾದಿಗಳಾದ ಹಿರಿಯ ನ್ಯಾಯವಾದಿಗಳಾದ ಅಶೋಕ್ ಹಾರ್ನಳ್ಳಿ ಸರ್ ಹಾಗೂ SS ಮಮದಾಪುರ್ ಅಡ್ವೊಕೇಟ್ ನನ್ನ ಪರವಾಗಿ ಅಡಿಷನಲ್ ಅಡ್ವೊಕೇಟ್ ಜನರಲ್ ಮಲಾರ್ ರಾವ್ ಸರ್ಕಾರ ಪರವಾಗಿ ಮತ್ತು VM ಶಿಲ್ವಂತ ಆರೋಪಿ ಪರವಾಗಿ ವಾದ ವಿವಾದ ಆದ ನಂತರ ಮಾನ್ಯ ಉಚ್ಚ ನ್ಯಾಯಾಲಯವು ದಿನಾಂಕ 17/7/2025 ಮಾನ್ಯ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠ ಆನರಬಲ್ ಜಸ್ಟಿಸ್ ರಾಚಯ್ಯ ಇವ್ರ ಪೀಠದಲ್ಲಿ ಆರೋಪಿ ಪೊಲೀಸ್ ಆಫೀಸರ್ಸ್ ರಿಟ್ ಅರ್ಜಿಯನ್ನು ಪುರಸ್ಕರಿಸಿ ಆದೇಶಿಸಿರುತ್ತಾರೆ. ಸದರಿ ಆದೇಶದ ಆಪರೇಟಿವ್ ಪೋರ್ಷನ್ ನಲ್ಲಿ ಮಾನ್ಯ ನ್ಯಾಯಾಲಯವು ಏನ್ ಹೇಳ್ತದೆ ಅಂತಂದ್ರೆ, ದ ರಿಟ್ ಪಿಟಿಷನ್ ಇಸ್ ಅಲೌಡ್. Rule 6 of Karnataka State Human Rights Court Rules 2006 is held to be unconstitutional and inconsistent with the provisions of the Protection of Human Rights Act 1993 and the same is ordered to be struck down. Resultantly, the registration of FIR in crime number 15/24 is hereby squashed. The impingement order dated 20/1/2024 passed by the Principal Sessions Vijaypur in PCR number 1/24 directing the authority to conduct investigation does not survive for consideration. The judgment would not have any retrospective effect but would be prospective. ಇದರ ಅರ್ಥ ಮಾನ್ಯ ಉಚ್ಚ ನ್ಯಾಯಾಲಯವು ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕೋರ್ಟ್ ರೂಲ್ಸ್ 2006 ಅನ್ನು ಅಸಂವಿಧಾನಿಕ ಅಂತ ಘೋಷಿಸಿರುತ್ತಾರೆ. ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ ಕೋರ್ಟ್ ರೂಲ್ಸ್ 2006 ಏನಿದೆ ಅದನ್ನು ಯಾವ ಆಧಾರದ ಮೇಲೆ ಮಾನ್ಯ ಉಚ್ಚ ನ್ಯಾಯಾಲಯ ಅಸಿಂಧುಗೊಳಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತಮ್ಮ ಮುಂದೆ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ ಕೋರ್ಟ್ ರೂಲ್ಸ್ 2006 ರೂಲ್ 6 ಏನ್ ಹೇಳ್ತದ ಅಂತಂದ್ರೆ, ಪ್ರೊಸೀಜರ್ ಅಂಡ್ ಪವರ್ ಆಫ್ ಕೋರ್ಟ್. A victim of an offense arising out of violation of human rights, his legal representative or registered non-governmental organization or public person may file a complaint against a public servant who has committed or abated the commission of an offense of a violation of human rights while acting under the color of his official duty as a public servant, provided a complaint on behalf of the victim may be filed by a non-governmental organization or a public person only with the prior authorization of an affidavit by them. The court on receipt of such complaint shall either order an investigation into the offense by the police officer not below the rank of superintendent of police, or it may proceed to conduct its own inquiry into the complaint in accordance with the procedure for dealing with the private complaints in the court. ಈ ಕಾಯ್ದೆಯನ್ನು ಮಾನ್ಯ ಉಚ್ಚ ನ್ಯಾಯಾಲಯವು ಅಸಿಂಧುಗೊಳಿಸಿ ಆದೇಶಿಸಿರುತ್ತದೆ. ಸದರಿ ಈ ಆದೇಶವನ್ನು ನಾನು
ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನಲ್ಲಿ ನಾನು ಈ ಮಾನ್ಯ ಉಚ್ಚ ನ್ಯಾಯಾಲಯ ಮಾಡಿರುವ ಆದೇಶ ಕಾನೂನಾತ್ಮಕ ಇಲ್ಲ ಅಂತ ಹೇಳಿ ಪ್ರಶ್ನಿಸಿದ್ದಾಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಪೀಠ ಆನರಬಲ್ ಜಸ್ಟಿಸ್ ವಿಕ್ರಮ್ ನಾಥ್ ಅಂಡ್ ಆನರಬಲ್ ಜಸ್ಟಿಸ್ ಸಂದೀಪ್ ಮೆಹ್ತಾ ಇವರ ಪೀಠ ನಲ್ಲಿ ದಿನಾಂಕ 27/10/2025 ಈ ಮ್ಯಾಟರ್ ಅನ್ನು ವಿಚಾರಣೆಗೆ ಕೈಗೆತ್ತಿದಾಗ ನಮ್ಮ ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ಪರವಾಗಿ ವಾದ ಮಂಡಿಸಿದ ಹಿರಿಯ ನ್ಯಾಯವಾದಿಗಳಾದ ನಿಜಾಮ್ ಪಾಷಾ, ಮುಸ್ತಾಕ್ ಸಲೀಂ ಅಡ್ವೊಕೇಟ್ ಅಂಡ್ ಅಡ್ವೊಕೇಟ್ ಆನ್ ರೆಕಾರ್ಡ್ ಎಲ್ ಜಫೀರ್ ಅಹಮದ್ ಬಿಎಫ್ ಹಾಗೂ ಅವರ ತಂಡ ವಾದವನ್ನು ಮುಂಡಿಸಿ ಮಾನ್ಯ ನ್ಯಾಯಾಲಯವು ಸುಪ್ರೀಂ ಕೋರ್ಟ್ ದಿನಾಂಕ 27/10/2025 ಸದರಿ ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರುವ ಅಂತಿಮ ಆದೇಶವನ್ನು ಈ ತರ ಆದೇಶಿಸಿರುತ್ತಾರೆ. ಇಶ್ಯೂ ನೋಟಿಸ್ ರಿಟರ್ನೇಬಲ್ in 4 weeks to the respondents. In the meantime, the effect and operation of the impeachment order passed by the High Court shall be remain stayed. ಇದರ ಅರ್ಥ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರುವ ಅಂತಿಮ ಆದೇಶದಲ್ಲಿ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ ಕೋರ್ಟ್ ರೂಲ್ಸ್ 2006 ನಿಯಮ 6 ಅಸಿಂದ ಏನು ಗೊಳಿಸಿದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಏನ್ ಡಿಕ್ಲೇರ್ ಮಾಡಿದ್ರು ಮತ್ತು ನನ್ನ ಮಾಡಿರುವ ಫಿರ್ಯಾದಿಯ FIR ಏನ್ ಪ್ರಕರಣ ದಾಖಲಾಗಿತ್ತು ಮತ್ತು ಪೊಲೀಸ್ ಅಧೀಕ್ಷಕರು ಏನ ತನಿಖೆಯನ್ನು ಕೈಗೊಂಡಿದ್ರು ಅದನ್ನೆಲ್ಲ ಸ್ಥಗಿತಗೊಳಿಸಿದನ್ನು ಆ ಸ್ಥಗಿತಗೊಳಿಸಿದ ಆದೇಶಕ್ಕೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವನ್ನು ತಡೆಯಾಜ್ಞೆ ನೀಡಿರುತ್ತಾರೆ. ಇದರ ಅರ್ಥ ನ್ಯಾಯಾಲಯ ನನ್ನ ಫಿರ್ಯಾದಿ ಮತ್ತು ಮಾನ್ಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶ ಮಾಡಿರುವ ಆದೇಶ ಆಸ್ ಆನ್ ಟುಡೇ ಇನ್ ಫೋರ್ಸ್ ಅಂದ್ರೆ ಚಲಾವಣೆಯಲ್ಲಿ ಆಗಬೇಕು. ಇದರ ಅರ್ಥ ನಾನು ಈಗ ಮಾಧ್ಯಮದ ಮುಖಾಂತರ ವಿಶೇಷ ಗಮನ ಸೆಳೆಯೋದೇನಿದೆ ಅಂದ್ರೆ ಇದು ಟೋಟಲ್ ಪ್ಯೂರ್ ಕ್ವಶನ್ ಆಫ್ ಲಾ. ಇದು ಹ್ಯೂಮನ್ ರೈಟ್ಸ್ ವೈಲೇಷನ್ ಬಗ್ಗೆ ಈ ಒಂದು ಕಾನೂನಿನ ಸಂಘರ್ಷ ನಡೀತಾ ಇದೆ. ಇದರಲ್ಲಿ ನಾನು ಮುಖ್ಯವಾಗಿ ಹೇಳಬೇಕಾಗಿತ್ತು ಅಂತಂದ್ರೆ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಈ ರಾಜ್ಯದಲ್ಲಿ ಆಗಲಿ ಈ ರಾಷ್ಟ್ರದಲ್ಲಿ ಆಗಲಿ ಯಾವುದೇ ಒಬ್ಬ ಸಾಮಾನ್ಯ ಪ್ರಜೆದ ಫಂಡಮೆಂಟಲ್ ರೈಟ್ಸ್ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಲೇಡ್ ಬೈ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಭಾರತೀಯ ಸಂವಿಧಾನದ ಯಾವುದೇ ಮೂಲಭೂತ ಹಕ್ಕುಗಳನ್ನು ಯಾವುದೇ ಸಾರ್ವಜನಿಕ ನೌಕರರು ಅಥವಾ ಅಧಿಕಾರಿಗಳು ಚ್ಯುತಿಗೊಳಿಸಿದರೆ ಅಥವಾ ಅದು ವೈಲೇಷನ್ ಮಾಡಿದ್ರೆ ಆ ರಾಜ್ಯಗಳಲ್ಲಿ ಸಂಬಂಧಪಟ್ಟಿದ್ದ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶನ್ನು ವಿಶೇಷ ಮಾನವ ಹಕ್ಕುಗಳ ನ್ಯಾಯಾಲಯ ಅಂತ ನೋಟಿಫಿಕೇಶನ್ ಮಾಡಿ ಪ್ರತಿಯೊಬ್ಬ ನಾಗರಿಕರಿಗೆ ಅವರವರ ಮೌಲ್ಯ ಆಧಾರಿತ ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದರೆ ಅದಕ್ಕೆ ತಕ್ಕಂತ ಆ ಅಧಿಕಾರಿ ಮೇಲೆ ಪ್ರಕರಣವನ್ನು ದಾಖಲಿಸಲಿಕ್ಕೆ ಖಾಸಗಿ ದೂರು ದಾಖಲಿಸಲಿಕ್ಕೆ ಈ ಕಾಯ್ದೆ ಅಡಿಯಲ್ಲಿ ಮಾಡ್ಲಿಕ್ಕೆ ಬರ್ತೈತಿ ಅನ್ನುವಂತದ್ದು ಸಂದೇಶ ಮತ್ತು ಪೊಲೀಸ್ ಇಲಾಖೆ ಮಾಡ್ತಿರುವ ನಿರಂತರ ದೌರ್ಜನ್ಯಗೆ ಯಾರಾದ್ರೂ ಒಳಗಾಗಿದ್ದಾರೆ ಅಥವಾ ಪೊಲೀಸ್ ಇಲಾಖೆಯ ದುರ್ವ್ಯವಹಾರಕ್ಕೆ ಯಾರು ಒಳಗಾಗಿದ್ದಾರೆ ಅವರು ನೇರ ನ್ಯಾಯಾಲಯಕ್ಕೆ ದೂರನ್ನು ಸಲ್ಲಿಸಬಹುದು. ಹೀಗಾಗಿ ಹೀಗಿರುವಾಗ ಮತ್ತು ನನ್ನ ಮೇಲೆ ಆದ ಒಂದು ರಾಜಕೀಯ ಪ್ರೇರಿತ ಹುನ್ನಾರ ಮತ್ತು ನಾನು ಕೇವಲ ಒಬ್ಬ ಅಲ್ಪಸಂಖ್ಯಾತ ನ್ಯಾಯವಾದಿಗಳಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಅಂತ ಹೇಳಿ ನನ್ನ ಧ್ವನಿಯನ್ನು ಮೊಟಕುಗೊಳಿಸಲು ಮತ್ತು ನಿರಂತರ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವ ಅಥವಾ ನನ್ನ ಕೊಲೆ ಮಾಡುವ ತಜವೀಜ್ ನಡೆದಿದೆ ಅಂತ ಹೇಳಿ ಸಾರ್ವಜನಿಕವಾಗಿ ನಾನು ಇವತ್ತು ಹೇಳಿ ಬಯಸ್ಲಿಕ್ಕೆ ಮಾಧ್ಯಮಗೋಷ್ಠಿ ಕರೆಯಿರೋದು. ಈಗಾಗಲೇ ನಾನು ಪೊಲೀಸ್ ಅಧೀಕ್ಷಕ ವಿಜಯಪುರ ಇವರಿಗೆ ದೂರನ್ನು ದಾಖಲಿಸಿರುತ್ತೇನೆ. ನನಗ ಪ್ರಾಣಾಪಾಯ ಸಾಕಷ್ಟ ಇದೆ. ಯಾಕೆ ಅಂತಂತಂದ್ರೆ ನಾನು ಒಬ್ಬ ಈ ಬಿಜಾಪುರ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತ ದಲಿತರ ಪೀಡಿತರ ಶೋಷಿತ ಮತ್ತು ಸಾಮಾಜಿಕ ಹಿತಕ್ಕಾಗಿ ಬಡದಾಡೋರ ಧ್ವನಿಯಾಗಿ ನಾನು ನಿಂತಿದ್ದಕ್ಕೋಸ್ಕರ ನನ್ನ ಮೇಲೆ ನಗರ ಶಾಸಕ ಮತ್ತು ಈ ಫಿರ್ಯಾದಿದಾರಾದ ನಿಶಾತ್ ಹೈದರ್ಲಿ ನದಾಫ್ ಮತ್ತು ಅವರ ಸಂಗಡಿಗರಾದ ಕಿರಣ್ ಪಾಟೀಲ್ ಹಾಗೂ ಇನ್ನು ಕೆಲವರು ಕಾಂಗ್ರೆಸ್ದ ಪ್ರಬಲ ನಾಯಕರು ಇವ್ರ ಜೊತೆ ಕೂಡಿಕೊಂಡು ನನ್ನನ್ನು ಕೊಲೆ ಮಾಡುವ ತಜ್ವೀಜ್ ನಲ್ಲಿ ಇದ್ದಾರೆ ಅಂತ ನನಗ ಬಲವಾದ ಮಾಹಿತಿಗಳನ್ನು ಬಂದಿದ್ದಾವೆ. ಈ ವಿಷಯ ಕುರಿತು ಈಗಾಗಲೇ ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಮತ್ತು ಪೊಲೀಸ್ ಇಲಾಖೆಗೆ ನಾನು ಗಮನಕ್ಕೆ ತಂದಿದ್ದೀನಿ. ಮಾಧ್ಯಮದ ಮುಖಾಂತರ ನಾನು ವಿನಂತಿಸಿಕೊಳ್ಳೋದೇನೆಂದ್ರೆ ನನ್ನ ರಕ್ಷಣೆಗಾಗಿ ನಾನು ಒಬ್ಬ ನ್ಯಾಯವಾದಿಯಾಗಿ ನ್ಯಾಯ ವಿತರಣೆ ಮಾಡುವ ಸಲುವಾಗಿ ನಾನು ಶ್ರಮಿಸುತ್ತಾ ಇದ್ದೀನಿ. ನನಗ ಈ ತರ ರಾಜಕೀಯ ಪ್ರೇರಿತವಾಗಿ ಮೊಟಕುಗೊಳಿಸಲು ನನ್ನ ಧ್ವನಿ ಅಥವಾ ನನ್ನ ಮುಗಿಸಲು ಪ್ರಯತ್ನ ನಡೆದಾಗ ನಾನು
ಅಧೀಕ್ಷಕರು ಸಕ್ಷಮ ಇದ್ದಾರೆ, ಪೊಲೀಸ್ ಇಲಾಖೆ ಸಕ್ಷಮ ಇದ್ದಾರೆ ಮತ್ತು ಇದೇ ಆರೋಪಿತರು 9 ಮಂದಿ, ಇದರಲ್ಲಿ ಒಬ್ಬ ಆರೋಪಿ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಇದ್ದಾರೆ. ಹಾಗಾಗಿ ನನಗ ಭಯದ ವಾತಾವರಣದಲ್ಲಿ ನಾನು ಬದುಕ್ತಾ ಇದ್ದೀನಿ. ಯಾಕಂದ್ರೆ ಒಬ್ಬ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಮೇಲೆ ಪ್ರಕರಣ ದಾಖಲಾಗಿದೆ ಅಂತಂದ್ರೆ ಯಾವುದೇ ಎಕ್ಸ್ಟ್ರೀಮ್ ಸ್ಟೆಪ್ ಅವರು ತಗೋಬಹುದು. ಹಾಗಾಗಿ ನನ್ನ ಜೀವಕ್ಕೆ ಭಯ. ಪೊಲೀಸ್ ಅಧೀಕ್ಷಕರಾದ HD ಆನಂದ್ ಕುಮಾರ್ ಮತ್ತು ಈ 9 ಮಂದಿ ಮೇಲೆ ನನ್ನ ಬಲವಾದ ಸಂಶಯ ಇದೆ. ಹಾಗಾಗಿ ನಾನು ಪೊಲೀಸ್ ಅಧೀಕ್ಷಕ ವಿಜಯಪುರಿ ಅವರಿಗೆ ದೂರನ್ನು ಸಲ್ಲಿಸಿದ್ದೇನೆ. ನನಗ ಪೊಲೀಸ್ ಇಲಾಖೆ ಮೇಲೆ ಸಂಪೂರ್ಣ ಭರವಸೆ ಇದೆ, ಅವರು ನನಗ ರಕ್ಷಣೆ ನೀಡುತ್ತಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಈಗ ನಮ್ಮ ನ್ಯಾಯವಾದಿಗಳಾದ GS ಪವಾರ್ ವಕೀಲರು ಮಾತಾಡ್ತಾರೆ. ಒಂದು ಸವಿಸ್ತಾರವಾದ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ತೊಂದರೆಗೆ ಒಳಗಾದಂತ ನಮ್ಮ ಸಹೋದರ ನ್ಯಾಯವಾದಿ ಅಂತ SS ಖಾದ್ರಿ ವಕೀಲರು ಸವಿಸ್ತಾರವಾಗಿ ಅವರಿಗೆ ಏನ್ ಅನ್ಯಾಯ ಆಗಿದೆ, ಅವ್ರು ಎಷ್ಟು ಕಷ್ಟಪಟ್ಟಾರ, ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ನ್ಯಾಯ ಕೊಟ್ಟದನು ಅಂತ ಕುರಿತು ಇಲ್ಲಿವರೆಗೂ ಸವಿಸ್ತಾರವಾಗಿ ಅವ್ರು ಹೇಳ್ಯಾರ. ಅದಕ್ಕ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರ ಇವತ್ತಿನ ದಿವಸ ಅವ್ರ ಜೊತೆ ಕೇವಲ ಖಾದ್ರಿ ವಕೀಲರಲ್ಲ, ಅವ್ರಿಗೆ ಅನ್ಯಾಯ ಆಗ್ಯದ. ಅವರೊಬ್ರು ನಮ್ಮ ಬಿಜಾಪುರ ನ್ಯಾಯವಾದಿ ಸಂಘದ ಒಬ್ರು ಸಹ ಸದಸ್ಯರು. ಅದಕ್ಕ ಅವ್ರಿಗೆ ಅನ್ಯಾಯ ಆಗ್ಯದ ಅಂತ ಹೇಳಿ ನಾವೆಲ್ಲ ವಕೀಲರ ಸಮುದಾಯದವರು ಅವ್ರ ಜೊತೆಗೆ ಅದೀವಿ. ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರ ನಮ್ಮ ಭಾರತ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದೇ ಹಕ್ಕದ, ಎಲ್ಲರಿಗೆ ಒಂದೇ ಕಾನೂನು ಅದ. ಆದ್ರ ಕೆಲವೊಂದು ಪೊಲೀಸ್ ಇಲಾಖೆಯವರು ಮಾಡಿದಂತ ತಪ್ಪಿಗೆ ಇಡೀ ಪೊಲೀಸ್ ಇಲಾಖೆಗೆ ಚುಕ್ಕೆ ಬರುವಂತ ಕೆಲಸ ಈ ಒಂದು 9 ಮಂದಿ ಏನ ಆರೋಪಿಗಳದಾರ ಪೊಲೀಸ್ ಇಲಾಖೆಯವರು ಮಾಡಿದಂತ ಒಂದು ಅಘೋರವಾದ ಒಂದು ತಪ್ಪದ. ಇದಕ್ಕ ನಮಗ ನ್ಯಾಯಾಲಯದ ಮೇಲೆ ನಂಬಿಕೆ ಅದ. ಸುಪ್ರೀಂ ಕೋರ್ಟ್ದವರು ಈ ಇವ್ರಿಗೆ ಅವ್ರದ್ದು ಸರಿ ಅದ, ಇವ್ರು ಫಿರ್ಯಾದಾರ್ ಮಾಡಿದ್ದು ತಪ್ಪದ ಅಂತೇಳಿ ಅವ್ರದ್ದು ವಜಾಲಿ ಹೈಕೋರ್ಟ್ದಾಗ ಏನ್ ಮಾಡಿದ್ರು ಅದನ್ನ ಹೊಳ್ಳಿ ನಮಗ್ ಸುಪ್ರೀಂ ಕೋರ್ಟ್ದಾಗ ನ್ಯಾಯ ಸಿಕ್ಕದ. ಅದಕ್ಕ ಈ ಏನ ಆರೋಪಿಗಳದಾರ ಇವ್ರಿಗೆ ಒಂದು ಕಠಿಣ ಶಿಕ್ಷೆ ಆಗ್ಬೇಕು, ಮತ್ತ ವಕೀಲರಿಗೆ ನ್ಯಾಯ ಸಿಗಬೇಕಂತ ಹೇಳಿ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವೆಲ್ಲ ಆಗ್ರಹ ಮಾಡ್ತೀವಿ. ಮತ್ ಇನ್ನೊಂದು ಕೊನೆಯದಾಗಿ ಯಾರಿಗೇ ಆಗ್ಲಿ ಇಂಥದೊಂದು ಹ್ಯೂಮನ್ ರೈಟ್ಸ್ ಕಾನೂನಿನ ಪ್ರಕಾರ ನಮಗೆ ಯಾರಿಗೇ ವಕೀಲರೇ ಆಗಲಿ ಸಾರ್ವಜನಿಕರೇ ಆಗಲಿ ಅನ್ಯಾಯ ಆದ್ರ ಅದಕ್ಕ ಸದಾ ನಾವು ಅವ್ರಿಗೆ ಅನ್ಯಾಯ ಆದವ್ರಿಗೆ ತುಳಿತಕ್ಕೆ ಒಳಗಾದವ್ರಿಗೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಹೇಳ ಬಯಸ್ತಾ ಇದ್ದೀನಿ. ನಮಸ್ಕಾರ. ಮುಖಾಂತರ ತಿಳಿಸುವುದಿಷ್ಟೇ, ದೇಶದ ಸಂವಿಧಾನದಲ್ಲಿ ಈ ಪ್ರತಿಯೊಂದು ಪ್ರಜೆಗೂ ಕೂಡ ಒಂದು ಹಕ್ಕು ಇದೆ. ಆ ಹಕ್ಕಿನೊಳಗೆ ಯಾರು ಈ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಾರ ಅವ್ರ ವಿರುದ್ಧ ನಾವು ಫಿರ್ಯಾದಿ ದಾಖಲಿಸಿ ನ್ಯಾಯ ಪಡ್ಕೊಳ್ಳುವಂತ ಹಕ್ಕು ಕೂಡ ಮಾನವ ಹಕ್ಕುಗಳ ಒಳಗೆ ಬರ್ತದ. ಅದ್ರ ಜೊತೆಗೆ ಬಿಜಾಪುರ ನಗರದಲ್ಲಿ ಕೆಲವೊಬ್ರು ಪೊಲೀಸರು ಅದಾರ, ಪೊಲೀಸರು ಒಳ್ಳೆಯವರು ಅದಾರ, ಸುಮಾರು ಅದಾರ. ಆದ್ರೆ ಕೆಲವೊಬ್ಬರು ಪೊಲೀಸರು ಈಗಾಗಲೇ ನಮ್ಮ ಬಿಜಾಪುರ ಜಿಲ್ಲೆ ಹೆಸರು ಕೆಡಿಸಿಬಿಟ್ಟಾರ ಎನ್ಕೌಂಟರ್ ಮಾಡಿ. ಯಾವ ಎನ್ಕೌಂಟರ್ ಅನ್ನು ತಮಗ್ ಗೊತ್ತಿದ್ದು ಏನೈತಿ, ಫೇಕ್ ಎನ್ಕೌಂಟರ್ ಮಾಡಿ ಧರ್ಮರಾಜನ್ ಕೊಲೆ ಆಯ್ತು. ಅವಾಗ್ಲಿದ್ದ ಈ ಬಿಜಾಪುರ ಪೊಲೀಸರ ಮ್ಯಾಗ ವಿಶ್ವಾಸ ಹೋಗಿದಂತಾಗೈತಿ. ಅದಕ್ಕೆ ನಾವು ಜನಸಾಮಾನ್ಯರಿಗೆ ಹೇಳೋದಿಷ್ಟೇ, ಬಿಜಾಪುರ ಜಿಲ್ಲೆಯ ಜನರಿಗೆ ಹೇಳೋದಿಷ್ಟೇ, ತಮಗೇನಾದ್ರೂ ಪೊಲೀಸರ ದೌರ್ಜನ್ಯದಿಂದ ಬಿಜಾಪುರ ಜಿಲ್ಲೆಯಲ್ಲಿ ಹೆಚ್ಚಿನ ದೌರ್ಜನ್ಯ ಆದದ್ದೇ ಪೊಲೀಸರಿಂದ. ಅವ್ರಿಗೆ ಏನ್ ಅನ್ಬೇಕು ನಮ್ಗೆ ತಿಳಿಲಾರ್ದಂಗ ಆಗೈತಿ. ತಾವು ಹಾಕೊಂಡಂತ ಕಾಕಿ ವಸ್ತ್ರವನ್ನು ದೌರ್ಜನ್ಯದ ಮುಖಾಂತರ ಸಾರ್ವಜನಿಕರಿಗೆ ಮಾಡುವಂತ ದೌರ್ಜನ್ಯದ ಮುಖಾಂತರ ತಮ್ಮ ಏನ್ ಒಳಗುಣಗಳು ಇರ್ತಾವಲ್ಲ ಅವುಗಳನ್ನು ಕಾನೂನುಬದ್ಧವಾಗಿ ಮಾಡದನೆ ತಮ್ಮ ಪೊಲೀಸ್ ಸ್ಟೇಷನ್ ಬಂದ ಕಂಪ್ಲೇಂಟ್ದಾರಿಗೆ ಕೊಡುವಂತ ಕಂಪ್ಲೇಂಟ್ದಾರು ಮತ್ತು ಆರೋಪಿತರಿಗೆ ಅದೇ ಭಾಷೆ ಯೂಸ್ ಮಾಡ್ತಾರೆ ಇವರು. ಅದಕ್ಕೆ ನಾ ಹೇಳೋದು ಇಷ್ಟೇ, ನಿಮ್ ಪತ್ರಿಕಾ ಮುಖಾಂತರ ಬಿಜಾಪುರ ಜಿಲ್ಲೆ ಜನತೆಗೆ ತಾವು ಏನಾದ್ರೂ ತಮ್ಮ ಹಕ್ಕುಗಳ ಉಲ್ಲಂಘನೆ ಆದ್ರ ಮತ್ತು ಪೊಲೀಸರ ದೌರ್ಜನ್ಯದಿಂದ ಒಳಗಪಟ್ಟಿದ್ರ ಮತ್ತು ಸಾರ್ವಜನಿಕ ಏನಾದ್ರೂ ತೊಂದರೆ ಆಗಿತ್ತಂದ್ರ ನಾವು 24x7 ತಮ್ಮ ಸೇವೆಗೆ ನಾವು ಸಿದ್ಧದೇವಿ. ಯಾರಾದ್ರೂ ಸರ್ಕಾರಿ ಅಧಿಕಾರಿಗಳ ದೌರ್ಜನ್ಯದಿಂದ ಒಳಗಾಗಿದ್ರಿಂದ ಮಾನವ ಹಕ್ಕುಗಳಿಂದ ನೊಂದಿದ್ರ ಅವ್ರಿಗೆ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತ ಹೇಳಿ ಪತ್ರಿಕೆ ಮಾಧ್ಯಮದ ಮುಖಾಂತರ ನಾವು ತಿಳಿಸಲು ವ್ಯಕ್ತಪಡಿಸ್ತೀವಿ. ಸರ್, ಪ್ರಬಲ ಅದು ಸಮಯ ಬಂದಾಗ ಯಾಕ ಈಗ ನನಗ ಬಂದಿರೋದು ಮಾಹಿತಿ ಪ್ರಕಾರ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್, ಕಿರಣ್ ಪಾಟೀಲ್ ಕಾರ್ಪೊರೇಟರ್ ಮತ್ತು ನಿಶಾತ್ ಹೈದರ್ಲಿ ನದಾಫದಿಂದ ನನಗ ನೇರ ಥ್ರೆಟ್ಸ್ ಅದಾವ. ಮತ್ತು ಅವ್ರ ಜೊತೆಗೆ ಶಾಮೀಲಿದ್ದ ಕೆಲವು ಕಾಂಗ್ರೆಸ್ ಮುಖಂಡರಂತ ನನಗ ಬಾತ್ಮಿ ಬಂದಿದೆ. ಅದನ್ನ ನಾನು ಶೋಧನೆ ಮಾಡ್ತಾ ಇದ್ದೀನಿ. ಇಟ್ ಈಸ್ ಅ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಅದಕ್ಕೆ ಪೊಲೀಸ್ ಅಧೀಕ್ಷಕ ವಿಜಯಪುರ ಅವರಿಗೆ ನಾನು ದೂರ ಸಲ್ಲಿಸಿದ್ದೇನೆ ಈಗಾಗಲೇ. ಇದು ನನ್ನ ವೈಯಕ್ತಿಕ ಜೀವನದ ಥ್ರೆಟ್ ಅದ. ನಾನು ಬಾರ್ ಕೌನ್ಸಿಲ್ಗೂ ಪತ್ರ ಬರೆದಿದ್ದೀನಿ ಈಗಾಗಲೇ. ಇಲ್ಲಿ ನೋಡಿ, ಈಗಾಗಲೇ
ನಮ್ಮ ಬಾರ್ ಕೌನ್ಸಿಲ್ದವರು ಪೊಲೀಸ್ ಅಧೀಕ್ಷಕ ವಿಜಯಪುರ ಅವರಿಗೆ ಎಲ್ಲರೂ ಸಿಗ್ನೇಚರ್ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ 500-600 ಮಂದಿ ನಮ್ಮ ನ್ಯಾಯವಾದಿಗಳು ಈ ಪ್ರಕರಣವನ್ನು ನಿಷ್ಪಕ್ಷ ತನಿಖೆ ಆಗ್ಬೇಕು, ಖಾದ್ರಿ ವಕೀಲರಿಗೆ ರಕ್ಷಣೆ ನೀಡ್ಬೇಕಂತೇಳಿ ಪೊಲೀಸ್ ಅಧೀಕ್ಷಕ ವಿಜಯಪುರ ಅವರಿಗೆ ಪತ್ರ ಬರೆದಿದ್ದಾರೆ. ಇಂಪ್ಯಾಕ್ಟ್ ಈಗ ನೋಡ್ರಿ ಕ್ರಿಯಾ ನಮ್ ಇಲ್ಲ ಹಂಗಿಲ್ರಿ. ದೂರದಾರದು ಕೆಲಸ ದೂರ ನೀಡಿರುವುದು ಇರ್ತದ, ಪೊಲೀಸ್ ಇಲಾಖೆದ ಕೆಲಸ ತನಿಖೆ ಮಾಡುದಿರ್ತದ. ಈಗ ತನಿಖಾ ಯಾಕೆ ಮಾಡಿಲ್ಲ ಅಂತೇಳಿನೇ ನಾವು ನ್ಯಾಯಾಲಯ ಮೊರೆಗೆ ಹೋಗಿವಿ. ಇನ್ನು ಈಗ ನನ್ನ ರಕ್ಷಣೆಗೋಸ್ಕರ ನಾವು ಅರ್ಜಿಯನ್ನು ಸಲ್ಲಿಸಿದೀವಿ. ಕ್ರಮ ಕೈಗೊಂಡಿಲ್ಲ ಪೊಲೀಸ್ ಅಧೀಕ್ಷಕ ವಿಜಯಪುರ ಇವರು ಅಂತಂದ್ರೆ ಈ ಪೊಲೀಸ್ ಅಧೀಕ್ಷಕರು ವಿಜಯಪುರ ಅವ್ರಿಗೆ ನ್ಯಾಯಾಲಯ ಮುಂದೆ ನಾವು ಪ್ರಕರಣ ದಾಖಲು ಮಾಡಿ ನ್ಯಾಯ ಕೇಳ್ತೀವಿ. ನೆಕ್ಸ್ಟ್ ರಾಜಕೀಯ ಪ್ರೇರಿತ ಅದೇ ಹಾಕಿವಲ್ಲ ಈಗ ನೋಡ್ರಿ ಸರ್, ಒಂದು ಹಕ್ಕುಗಳ ಉಲ್ಲಂಘನೆ false implication is an offense. To implicate someone person in some criminal case without having his role in that case ಅಂತಂದ್ರ the person who implicated he should be prosecuted. ಅದಕ್ಕೆ ನಾವು ಪ್ರೈವೇಟ್ ಕಂಪ್ಲೇಂಟ್ ಹ್ಯೂಮನ್ ರೈಟ್ಸ್ ಕೋರ್ಟ್ ನಂದು ಹಾಕಿವಿ. ದಟ್ ಈಸ್ ಅಪ್ ಟು ವೆಂಟ್ ಸುಪ್ರೀಂ ಕೋರ್ಟ್. ಏನು ನೋಡಿ 10:30 ಗಂಟೆಗೆ ಮರ್ಡರ್ ಆಯ್ತು, 11 ಗಂಟೆಗೆ ನನಗೆ ಅರೆಸ್ಟ್ ಮಾಡಿದ್ದಾರೆ. ಮತ್ ನನಗೆ ಪ್ರೊಡ್ಯೂಸ್ ಮಾಡಿರೋದು ನ್ಯಾಯಾಲಯಕ್ಕೆ 12:05 6 ದಿವಸ ನನಗೆ ಬತ್ಲೆ ಮಾಡಿ ನಾನಾ ಕಾರಣದ ಟಾರ್ಚರ್ HD ಆನಂದ್ ಕುಮಾರ್, ವಿಜಯ ಮಹಾಂತೇಶ್ ಮಡಪತಿ ಹಾಗೂ ಆಗಿನ ಪೊಲೀಸ್ ಆಫೀಸರ್ಸ್ ಮಾಡಿದ್ದಾರೆ. ಅದು ಹೇಳಲಾರದಷ್ಟು ತ್ರಾಸ ನನಗೆ ಕೊಟ್ಟಿದ್ದಾರೆ ಮತ್ತು 10 ಲಕ್ಷ ರೂಪಾಯಿ ನನಗೆ ಡಿಮಾಂಡ್ ಮಾಡಿದ್ರು. ಆಗ ನಾನು ಕೊಡ್ಲಾಕ ಅಸಮರ್ಥ ಆಗಿದ್ದಕ್ಕೆ ನನಗೆ ರಿಮಾಂಡ್ ಮಾಡಿ ಜೇಸಿ ಮಾಡ್ತಿದ್ರು. ನಾನು ಅವರಿಗೆ ಬಗ್ಗಿಲ್ಲ, ಅವರಿಗೆ ಜಗ್ಗಿಲ್ಲ. ಹಾಗಾಗಿ ನಾನು ಕಾನೂನಿನ ಹಗ್ಗವನ್ನು ಗಟ್ಟಿಯಾಗಿ ಹಿಡಿದಿದ್ದೀನಿ. ಕಾನೂನಿನಿಂದ ನಾವು ಅವರಿಗೆ ತಕ್ಕ ಉತ್ತರವನ್ನು ನೀಡಲಿಕ್ಕೆ ಸಿದ್ಧರಾಗಿದ್ದೀನಿ ಮತ್ತು ನ್ಯಾಯಾಲಯ ಮೇಲೆ ನನಗೆ ಸಂಪೂರ್ಣ ಭರವಸೆ ಇದೆ. ಯಾಕಂದ್ರೆ ನಾನು ಒಬ್ಬ ನ್ಯಾಯವಾದಿ. ಹಾಗಾಗಿ ನಾನು ನ್ಯಾಯಯುತವಾಗಿ ನ್ಯಾಯಾಲಯದಿಂದ ನ್ಯಾಯ ಪಡ್ಕೊಳ್ಳಿಕ್ಕೆ ಹೋರಾಟ ನಿರಂತರ ಮಾಡ್ತೀನಿ. ಈ ಪೊಲೀಸ್ ಇಲಾಖೆ ಹಿಂದೆ ನೇರ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ. ಯಾಕೆ ಅಂತಂತಂದ್ರೆ ಇದಕ್ಕೆ ಪೂರಕವಾದ ದಾಖಲೆ ನಿಮ್ಗೆ ಕೊಡ್ಬೇಕು ಅಂತಂದ್ರೆ ಯತ್ನಾಳ್ ಬಸನಗೌಡ ಪಾಟೀಲ್ MLA ಅವರು ಈಗಾಗಲೇ ನನ್ನ ವಿರುದ್ಧ ದ್ವೇಷ ಸಾಧಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ತಮ್ಮ ಮಾಧ್ಯಮದೇ ಅದಕ್ಕೆ ಸಾಕ್ಷಿ. ಮೊನ್ನೆ ಕಳೆದ ಅಸೆಂಬ್ಲಿ ನಡೆದಿದಾಗ ನೇರವಾಗಿ ಒಬ್ಬ ಶಾಸಕ, ನಗರ ಶಾಸಕ ಆಗಿ ಅಭಿವೃದ್ಧಿ ಸಲುವಾಗಿ ಬಿಜಾಪುರ ನಗರದ ಅಭಿವೃದ್ಧಿ ಮಾಡುವಗೋಸ್ಕರ ಫಂಡ್ಗೋಸ್ಕರ ಸರ್ಕಾರದ ಲೋಪದೋಷಗಳನ್ನು ಎತ್ತಿ ಹಿಡಿಯು ಬಿಟ್ಟು ಯಥೋಚಿತ ಒಬ್ಬ ನಾವು ನ್ಯಾಯವಾದಿ, ನಾನು ಅದರಲ್ಲಿ ವಿಕ್ಟಿಮ್, ನೊಂದಿತ ನ್ಯಾಯವಾದಿ ನಾನು, ನನ್ನ ಹೆಸರು ಪ್ರಸ್ತಾಪ ಮಾಡಿ ಅಸೆಂಬ್ಲಿ ಒಳಗ 28 ಮಿನಿಟ್ ದೀರ್ಘಕಾಲ ಚರ್ಚೆ ಮಾಡಿದ್ದಾರೆ. ಇದರ ಅರ್ಥ ಅವ್ರ ಮನಸ್ಸಿನಲ್ಲಿ ನನ್ನ ಮೇಲೆ, ನನ್ನ ವೈಯಕ್ತಿಕ ಜೀವನ ಮೇಲೆ ದ್ವೇಷ ಇದೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಇದು ಒಂದು ಉದಾಹರಣೆ. ಎರಡನೇ ಉದಾಹರಣೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ನನ್ನ ಮೇಲೆ ಇಂತಹದೇ ಒಂದು ಸುಳ್ಳು ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಿದ್ರು. ಮಾಡಿ ಅದರಲ್ಲಿ ಒಬ್ಬ ನೊಂದಿತ ಹೆಣ್ಮಕ್ಳಿಗೆ ನಾನು ರೇಪ್ ಮಾಡಿದ್ದೀನಿ, ನಾನು ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂತ ಹೇಳಿ ಸಾಕಷ್ಟು ಬಾರಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವರು ಹೇಳಿದ್ದಾರೆ. ಆದ್ರೆ ಆ ನ್ಯಾಯಾಲಯದಲ್ಲಿ ಆ ಹೆಣ್ಮಕ್ಳು ಪ್ರಕರಣ ದಾಖಲು ಮಾಡಿದ್ದ ನೊಂದ ಹೆಣ್ಮಗಳನ್ನೇ ನ್ಯಾಯಾಲಯ ಮುಂದೆ ವಿಟ್ನೆಸ್ ಹೇಳೋ ಟೈಮ್ನಾಗ ನನಗೆ ಗುರ್ತಿಸ್ಲಿಕ್ಕೂ ನಿರಾಕರಿಸಿದ್ರು. ಇವ್ರು ಹೇಳ್ತಾರ ಆ ನೊಂದ ಹೆಣ್ಮಕ್ಳದ ನಾನು ಬಲಾತ್ಕಾರ ಎಸಗಿದ್ದೀನಿ ಅಂತೇಳಿ. ಆದ್ರೆ ಅದೇ ನೊಂದ ಹೆಣ್ಮಕ್ಳು ನ್ಯಾಯಾಲಯ ಮುಂದೆ ನನ್ನನ್ನು ಗುರ್ತಿಸ್ಕೊಳ್ಲಿಕ್ಕೆ ನ್ಯಾಯಾಧೀಶರು ಅವ್ರಿಗೆ ಪ್ರಶ್ನೆ ಕೇಳಿದಾಗ ಈ ಆರೋಪಿ ನಂಬರ್ 1 ಅನ್ನು ತಾವು ಗುರ್ತಿಸ್ತೀರಾ ಅಂತ ಕೇಳಿದಾಗ ಇವ್ರು ಯಾರು ನನಗೆ ಗೊತ್ತೇ ಇಲ್ಲ ಅಂತೇಳಿ ಆಕಿ ನ್ಯಾಯಾಲಯ ಮುಂದೆ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅದರಂತೆ ಆ ಅಟ್ರಾಸಿಟಿ ಕೇಸ್ ಖುಲಾಸೆ ಆಗಿ ಇನ್ನು 2 ವರ್ಷ ಆಯ್ತು. ಒಂದ್ ವೇಳೆ ನಾನು ಆ ಕೇಸಿನ ರೂವಾರಿನೂ ಯತ್ನಾಳ್ ಬಸನಗೌಡ ಪಾಟೀಲ್ ಅವರೇ, ಆಗಿನ ಬಿಜೆಪಿ ಗೌರ್ಮೆಂಟ್ ಅದ ಬಲ ಪಡೆದು ನಂತರ ನನಗ ಗಡೀಪಾರ್ನು ಮಾಡಿದ್ರು ರಾಜಕೀಯ ಪ್ರೇರಿತವಾಗಿ. ಅವಾಗ ನಮ್ಮ ಹಿರಿಯ ನ್ಯಾಯವಾದಿಗಳಾದ GS ಪವಾರ್ ವಕೀಲರೇ ಉಪಾಧ್ಯಕ್ಷರಿದ್ರು. ಅವರೇ ಜಿಲ್ಲಾಧಿಕಾರಿಗಳ ಮುಂದೆ ನಮ್ಮ ನ್ಯಾಯವಾದಿಗಳಾದ ತಿಪ್ಪಣ್ಣ ದೊಡ್ಡಮನಿ ಹಾಗೂ ಇತರೆ 300-400 ಮಂದಿ ನಮ್ಮ ಬಾರ್ ಕೌನ್ಸಿಲ್ ಅವರು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟು ಇದು ಗಡೀಪಾರ್ ಮಾಡ್ತಿರೋದು ಸಂಪೂರ್ಣ ರಾಜಕೀಯ ಪ್ರೇರಿತವಾಗಿ ಇದೆ, ಖಾದ್ರಿ ವಕೀಲರ ಮೇಲೆ ನೀವು ಅನ್ಯಾಯ ಎಸಗುತ್ತಾ ಇದ್ದೀರಿ, ಇಡೀ ಸಂಪೂರ್ಣ ಬಾರ್ ಖಾದ್ರಿ ವಕೀಲರ ಪರವಾಗಿ ನಿಂತಿದೆ, ಅದು ಗಡೀಪಾರ್ ಆದೇಶ ರದ್ದು ಮಾಡ್ಬೇಕಂತ ಕೋರಿದ್ರು ಸಹ
ಸರ್ಕಾರದ ಅಧಿಕಾರದ ದುರಂಕಾರದಲ್ಲಿ ನನ್ನನ್ನು ಗಡೀಪಾರು ಮಾಡಿದ್ರು. ಆದ್ರೆ ಅಲ್ಲಿನೂ ಅವರಿಗೆ ವಿಫಲತೆ ಆಯಿತು. ಮಾನ್ಯ ನ್ಯಾಯಾಲಯ ನನ್ನ ವಾದವನ್ನು ಎತ್ತಿ ಹಿಡಿದು ಆ ಗಡೀಪಾರ ಆದೇಶನು ರದ್ದು ಮಾಡಿದ್ರು. ಇದೆಲ್ಲ ನೋಡಿದ್ರೆ ಇವೆಲ್ಲ ಅಂಶಗಳನ್ನು ನೋಡಿದ್ರೆ ನಗರ ಶಾಸಕರಿಗೆ ನನ್ನ ಹೆಸರದಿಂದ ಮತ್ತು ನನ್ನ ಇಳಿಗೆಯದಿಂದ ಮತ್ತು ನಾನು ಒಬ್ಬ ಅಲ್ಪಸಂಖ್ಯಾತ ಬುದ್ಧಿವಂತ ನ್ಯಾಯವಾದಿ ಅಧೀನಂತ ಒಂದು ಏಕೈಕ ಕಾರಣಕ್ಕಾಗಿ ನನ್ನ ಮೇಲೆ ಹಗೆ ಸಾಧಿಸ್ತಾ ಇದ್ದಾರೆ. ಮತ್ತು ನನಗ ಯಾವ ವೇಳೆಯಲ್ಲಿ ಅವ್ರು ಏನ್ ಮಾಡ್ತಾರ ಅನ್ನೋದು ಹೇಳಕ್ ಆಗುದಿಲ್ಲ. ಯಾಕಂತಂದ್ರೆ ಅವ್ರು ಎಕ್ಸ್ಟ್ರೀಮ್ ಲೆವೆಲ್ ಮೈಂಡ್ ಸೆಟ್ ಅಪ್ಸೆಟ್ ಆಗಿದೆ. ನೆಕ್ಸ್ಟ್ ಏನಿಲ್ಲ, ಈಗ ಗಡೀಪಾರ ವ್ಯಕ್ತಿ, ಕೊಲೆ ಆರೋಪಿ ಎಲ್ಲಾ ಪ್ರಕರಣಗಳು ಇದ್ದಂತವನ್ನ ಸರ್ಕಾರಿ ಹುದ್ದೆಯಲ್ಲಿ ಯಾಕೆ ಇಡಬೇಕು ಅನ್ನೋ ಉದ್ದೇಶದಿಂದ ಕರೆಕ್ಟ್. ನಾನು ಈ ಪ್ರಶ್ನೆಗೆ ಸುರೋಡ ಪಾಟ್ಲಿ ಯತ್ನಾಳ್ ಅವರು ಸದನದಲ್ಲಿ ಅದನ್ನ ಚರ್ಚೆ ಮಾಡಿ ನಿಮ್ಮಂತವ್ರನ್ನ ತೆಗೆದು ಹಾಕ್ಬೇಕು ಎಸ್, ಅವರು ಈ ಸಜೆಷನ್ಗೆ ನಾವು ಸ್ವಾಗತಿಸ್ತೀವಿ. ಒಂದು ವೇಳೆ ಒಬ್ಬ ಕ್ರಿಮಿನಲ್ ಆರೋಪಿ ಇಲ್ಲಿ ಭಾಗಿಯಾದ ವ್ಯಕ್ತಿಗೆ ಸರ್ಕಾರಿ ಹುದ್ದೆಯಿಂದ ತೆಗೆದುಹಾಕುವುದು ಕಾನೂನಾತ್ಮಕ ಇದೆ ಅಂತಂದ್ರೆ ಆ ಮಾತಿಗೆ ನಾನು ಸ್ವಾಗತಿಸ್ತೇನೆ. ಫಸ್ಟ್ ಈ ರಾಷ್ಟ್ರದ ಪ್ರಧಾನ ಮಂತ್ರಿ ರಾಜೀನಾಮಾ ನೀಡಬೇಕು ಅಥವಾ ಅವ್ರಿಗೆ ಕಿತ್ತೊಗಿಬೇಕು, ಒಂದನೇದು. ನೆಕ್ಸ್ಟ್, ಈ ರಾಷ್ಟ್ರದ ಗೃಹ ಮಂತ್ರಿ ಆದ ಶ್ರೀ ಅಮಿತ್ ಶಾಜಿ ಅವರಿಗೂ ಹೋಮ್ ಮಿನಿಸ್ಟರ್ದಿಂದ ವಜಾಗೊಳಿಸ್ಬೇಕು. ನೆಕ್ಸ್ಟ್, ಯೋಗಿ ಆದಿತ್ಯನಾಥ್. ನೆಕ್ಸ್ಟ್, ಹೀಗೆ ಮಾಡಿದ್ರೆ ಈ ದೇಶನಾಗ ಕೇವಲ ದ್ರೌಪದಿ ಮುರ್ಮು, ಆನರೇಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿಟ್ರೆ ಯಾರು ಸಾರ್ವಜನಿಕ ಕುರ್ಚಿಗಳಲ್ಲಿ ಆಸೀನರಾಗ್ಲಿಕ್ಕೆ ಅರ್ಹ ಇಲ್ಲ. ಯಾಕೆ ಅಂತಂದ್ರೆ ಮೇರ್ ಫೈಲಿಂಗ್ ಅಂಡ್ ಪೆಂಡೆನ್ಸಿ ಆಫ್ ಕ್ರಿಮಿನಲ್ ಕೇಸ್ ಅಗೇನ್ಸ್ಟ್ ಎನಿ ಪಬ್ಲಿಕ್ ಪರ್ಸನ್ ಡಸ್ ನಾಟ್ ಮೀನ್ ದಟ್ ಹಿ ಶುಡ್ ನಾಟ್ ಹೋಲ್ಡ್ ಪಬ್ಲಿಕ್ ಆಫೀಸ್. ಇದರ ಅರ್ಥ ಪ್ರಕರಣ ದಾಖಲಾಗಿದೆ, ಶಿಕ್ಷೆ ಆಗಿಲ್ಲ. ಕಾಯ್ದೆ ಏನ್ ಹೇಳ್ತದ, 2 ವರ್ಷ ಮೇಲ್ಪಟ್ಟ ಯಾವುದೇ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆದರೆ ಅವನು ಸರ್ಕಾರಿ ಹುದ್ದೆಗಳಿಗೆ ಅರ್ಹ ಅಲ್ಲ. ನನಗ ಯಾವುದೇ ಪ್ರಕರಣದಲ್ಲಿ ಅವರು ನಾನಾ ಕಾರಣದಿಂದ ಪ್ರಯತ್ನ ಪಡ್ತಾ ಇದ್ದಾರೆ. ದೇವರು ಅವರಿಗೆ ಒಳ್ಳೆ ಬುದ್ಧಿನೇ ಕೊಡ್ಲಿ ಶಾಸಕರಿಗೆ. ಇನ್ನೂ 100 ಕೇಸ್ ನನ್ನ ಮೇಲೆ ಹಾಕಲಿ. ನನಗ ನ್ಯಾಯಾಲಯ ಮೇಲೆ ಭರವಸೆ ಇದೆ. ಅವರು 100 ಕೇಸ್ ಹಾಕಿದ್ರು 100 ಕೇಸ್ ಬಡ್ದಾಡ್ಲಿಕ್ಕೆ ನಾ ಸಿದ್ಧದೀನಿ. ಮತ್ತು ನನಗೆ ಯಾವುದೂ ನ್ಯಾಯಾಲಯದೊಳಗೆ 1 ತಾಸನು ಶಿಕ್ಷೆ ಆಗಿಲ್ಲ. ಹಾಗಾಗಿ ನಾನು ಎಲಿಜಿಬಲ್ ಇದ್ದೀನಿ ಸರ್ಕಾರಿ ಹುದ್ದೆಗೆ. ಇನ್ನು ಇದಕ್ಕಿಂತ ಪದ್ಮಾವತಿನೂ ಹೊಂದಲಿಕ್ಕೆ ನಾನು ಅರ್ಹದೀನಿ. ಎಸ್. ಮತ್ತು ಸ್ವತಃ ತಮ್ಗ ಹೇಳಲಿಕ್ಕೆ ನಾನು ಮತ್ತೆ ಸಾರಿ, ಸನ್ಮಾನ್ಯ ಶಾಸಕರ ಮೇಲೆ ಅವರಾಗಿ ಹೇಳಿದ್ದಾರೆ, ನಾನು ಹೇಳ್ತಾ ಇಲ್ಲ, ಇದು ಮಾಧ್ಯಮದ ಮುಖಾಂತರ ಅವರಾಗಿ ಹೇಳಿದ್ದಾರೆ 76 ಕೇಸ್ ನಗರ ಶಾಸಕರ ಮೇಲೆ ಇದೆ ಅಂತ ಹೇಳಿ. ಮತ್ತು ಶಾಸಕರಿಗೆ ಯಾವ ನೈತಿಕತೆ ಇದೆ ಒಬ್ಬ ಕಳ್ಳ ಇನ್ನೊಬ್ಬನಿಗೆ ಕಳ್ಳದ ಅಂತ ಹೇಳಲಿಕ್ಕೆ? ಸ್ವತಃ ಅವರೇ ಕಳ್ಳದಾರ, ಮತ್ತೊಬ್ಬನಿಗೆ ಕಳ್ಳ ಇದ್ದೀ ಅಂತ ಹೇಳಲಿಕ್ಕೆ ಅವ್ರಿಗೆ ಏನ್ ನೈತಿಕ ಹಕ್ಕಿದೆ ಅಂತ ನನ್ನ ಶಾಸಕರಿಗೆ ನೇರ ಪ್ರಶ್ನೆ. ಬಸನಗೌಡರು ಶಿಕ್ಷೆ ಆಗಿದ್ದ ಅಪರಾಧಿ ಅದಾರ. ವಿಜಯ ಸಂಕೇಶ್ವರ್ ಕೇಸ್ ನಲ್ಲಿ ಅವ್ರಿಗೆ 6 ತಿಂಗಳ ಶಿಕ್ಷೆ ಆಗ್ಯದ ಧಾರವಾಡ JMC ಕೋರ್ಟ್ ನಲ್ಲಿ. ನನಗೆ 6 ಸೆಕೆಂಡ್ ಶಿಕ್ಷೆ ಆಗಿಲ್ಲ. ಅವರು ತನ್ನ ತಾಟ್ ಮೇಲೆ ಏನಂತಾರಿ ಏನೋ ಬಿದ್ದಿರ್ತದ. ಇಷ್ಟೆಲ್ಲ ಕೇಸ್ ಸ್ಪೀಕರ್ಗಾಗ್ಲಿ ನ್ಯಾಯಾಲಯಕ್ಕಾಗ್ಲಿ ಈ ತರ ಮೇಲೆ ಕೇಸ್ ಹಾಕಿ ಅವರು ಈ ತರ ನನಗ ಶಾಸಕ ಸ್ಥಾನದಿಂದ ಅವ್ರನ್ನ ಇಳಿಸೋ ಪ್ರಯತ್ನ 2 ಸಲ ಆಗ್ಯದ ಸರ್. ಆದ ಬಳಿಕನು ಅವರು ಏನಾಗ್ಯದ್ರ ಜನಸಾಮಾನ್ಯರ ಕೋರ್ಟ್ನೊಳಗೆ ಎಲ್ಲ ಸ್ಟೇ ಅದಾವ. ಮತ್ ಇನ್ನೊಂದ ಯಾವ್ದೇ ತಡೆ ಎತ್ನೊಳಗೆ ಮುಂದುವರ್ಸಕ್ ಬರಂಗಿಲ್ಲ. ನಾಯಿ ನಮ್ಗ ಕಡದ್ರ ನಾಯಿ ಕಡಿಬೇಕಾ? ಯತ್ನಾಳ್ ಬಸನಗೌಡರು ನನ್ನ ಮೇಲೆ ಹಗೆ ಸಾಧಿಸ್ತಾ ಇದಾರಂತ ನಾ ಅವ್ರ ಮೇಲೆ ಸಾಧಿಸ್ಬೇಕಾ? ಲೀವ್ ಇಟ್. ಅವ್ರದ್ದು ಗತಿ ಅವರು ಗತ್ ಅಷ್ಟೇ ಅದಂತ ನಾವು ತಿಳ್ಕೊಂಡ್ಬಿಟ್ಟಿವಿ. ಅವ್ರಿಗೆ ಮತ್ತೀಗ ನಾವು ಅವ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬಿಟ್ಬಿಟ್ಟಿವಿ. ಸುಮ್ನೆ ನೀವು ನಮ್ಗೆ ಕೆಣಕಾಗತ್ತೀರಿ. ದಯಮಾಡಿ ಯತ್ನಾಳ್ ಬಸನಗೌಡ್ರದ ಹೆಸರೇ ತೆಗಿಯಾಕ ಹೋಗ್ಬೇಡ್ರಿ. ನೆಕ್ಸ್ಟ್ ಮುಗಿತಾ? ಧನ್ಯವಾದ. ಮಾನವ ಹಕ್ಕುಗಳ ಬಗ್ಗೆ ದಯವಿಟ್ಟು ಮಾಧ್ಯಮದವರು ಇಶ್ಯೂ ಇದೆ. ಯಾಕಂದ್ರೆ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಕ್ವಶನ್ ಈಸ್ ಇನ್ವಾಲ್ವ್ಡ್, ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಕ್ವಶನ್ ಈಸ್ ಇನ್ವಾಲ್ವ್ಡ್. ಸೊ ಹೈಕೋರ್ಟ್ ಆದೇಶನು ಸುಪ್ರೀಂ ಕೋರ್ಟ್ ಅನ್ನು ತಡೆ ಹಿಡಿದಿದೆ ಅಂತಂದ್ರೆ ದೇರ್ ಈಸ್ ಅ ಸಬ್ಸ್ಟೆನ್ಸ್ ಇನ್ ಮೈ ಕೇಸ್. ಹಾಗಾಗಿ ಇದು ಬಹು ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಪ್ರತಿಯೊಬ್ಬ ದೇಶದ ನಾಗರಿಕರಿಗೆ ದಿನನಿತ್ಯ ಬೇಕಾಗಿರುವ ಮೌಲ್ಯ ಮತ್ತು ಮೂಲಭೂತ ಹಕ್ಕುಗಳ ಬಗ್ಗೆ ಇದು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣ ನಡೆದಿದೆ. ಹಾಗಾಗಿ ತಾವು ಮಾಧ್ಯಮದವರು
ಇದನ್ನು ವೈಡ್ ಪಬ್ಲಿಸಿಟಿ ಮಾಡಿ ಇದು ಸಾರ್ವಜನಿಕರಿಗೆ ತಲುಪುವಂಗ್ ಮಾಡ್ಬೇಕಂತ ನಂದು ವಿನಂತಿ. ಈಗ ನೀವೇನು security ಕೇಳ್ತೀರಿ ಅಂತ ಈಗ ಮಾನ್ಯ ಪೊಲೀಸ್ ಅಧೀಕ್ಷಕ ವಿಜಯಪುರ ಅವರಿಗೆ ನಾವು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದೀವಿ. ನನಗ ಸೆಕ್ಯೂರಿಟಿ ಅತಿ ಅವಶ್ಯಕತೆ ಇದೆ. ಇದು ಸರ್ಕಾರ ಗಣನೀಯಗೆ ತೆಗೆದುಕೊಂಡು ಅದನ್ನ ನನಗ ರಕ್ಷಿಸಬೇಕು. ಯಾಕಂದ್ರೆ ನಾನು ಈ ದೇಶದ ಪ್ರಜೆ ಇದ್ದೀನಿ. ಈ ದೇಶದ ಪ್ರಜೆಗೆ ಮೂಲಭೂತ ಹಕ್ಕಿದೆ, ರೈಟ್ ಟು ಲಿಬರ್ಟಿ ಅಂಡ್ ಲೈಫ್. ಆರ್ಟಿಕಲ್ 21 ಕೆಳಗಡೆ ನನಗ ರಕ್ಷಣೆ ಮಾಡಬೇಕಾಗಿದ್ದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆದ ಕರ್ತವ್ಯ ಅದ. ಪೊಲೀಸರ ಮೇಲೆ ಭರೋಸಾ ಇಲ್ಲಂತೀರಿ ಯಾರು ಪೊಲೀಸ್ ಮ್ಯಾಗ ಭರೋಸೆ ಇಲ್ಲ ಅಂತ ಹೇಳಿಲ್ಲ ನಾನು. ಈ ಪೊಲೀಸ್ ಇಲಾಖೆ ಸಕ್ಷಮ್ ಇದೆ. ಈ ಪೊಲೀಸ್ ಅಧೀಕ್ಷಕ ವಿಜಯಪುರ್ ಇವರು ಸಕ್ಷಮ್ ಇದ್ದಾರೆ. ಅವರು ಖಂಡಿತ ನನಗೆ ರಕ್ಷಿಸುತ್ತಾರೆ ಅನ್ನುವಂಥದ್ದು ಭಾವನೆ, ಭರೋಸೆ ಎರಡೂ ಇದೆ. ಈ ಪೊಲೀಸ್ ಆಫೀಸರ್ ಅಂದ್ರೆ ಬಿಜೆಪಿ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದು. ಎಲ್ಲಾ ಪೊಲೀಸರು ದುಷ್ಟರಲ್ಲ, ಆರೋಪಿ ಪೊಲೀಸರು ದುಷ್ಟರದಾರ. ಎಲ್ಲಾ ಪೊಲೀಸ್ ದುಷ್ಟ ನಾಕ ನಾನು ತಪ್ಪಾಗುತ್ತೆ. ಧನ್ಯವಾದ.